ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಟನ್ ಪ್ರಿಯರಿಗೆಲ್ಲ ಒಂದು ಸುಲಭವಾದಂಥ ಮಟನ್ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಫೇಲ್ ಆಗೋ ಚಾನ್ಸ್ ಇಲ್ಲ. ತುಂಬಾ ರುಚಿಯಾಗುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಮುದ್ದೆ, ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಬನ್ನಿ, ಕೆಲವೇ ನಿಮಿಷಗಳಲ್ಲಿ ಈ ಮಟನ್ ಸಾರನ್ನು ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಈ ಮಟನ್ ಸಾರನ್ನು ಮಾಡಬೇಕಂದ್ರೆ ನಾವು ಮೊದಲಿಗೆ ಮಟನ್ ತೊಗೊಳ್ಬೇಕಾಗುತ್ತೆ. ಅರ್ಧ kg ಮಟನ್ ನಾನು ಇವತ್ತು ತೊಗೊಂಡಿದ್ದೀನಿ. ಈ ಮಟನ್ನ ಚೆನ್ನಾಗಿ ತೊಳೆದು ಒಂದು ಬೌಲಲ್ಲಿ ಹಾಕೋಬೇಕು. ಇದಕ್ಕೆ 1 ಚಮಚ ಉಪ್ಪು, 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡಬೇಕಾಗುತ್ತೆ. ಉಪ್ಪು, ಖಾರ, ಅರಿಶಿನ ಹಚ್ಚಿ ನಾವು ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ತನಕ ನೆನೆಸಿಟ್ರೆ ಮಟನ್ ಸಾರಿನ ರುಚಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಹಾಗೆ ತೆಗೆದಿಡೋಣ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ನಷ್ಟು ಅಂದರೆ ತೆಂಗಿನಕಾಯಿ ಹೊಡೆದಾಗ ಅರ್ಧ ಭಾಗ ಚಿಕ್ಕ ಭಾಗ ಬರುತ್ತಲ್ಲ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಏನೇನೆಂದರೆ 1 ಗಡ್ಡೆಯಷ್ಟು ಅಂದರೆ 2 ಚಮಚ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಚಮಚದಷ್ಟು ಶುಂಠಿ ತೊಗೊಂಡಿದ್ದೀನಿ, 2 ಚಮಚದಷ್ಟು ಅಂದರೆ 8ರಿಂದ 9 ನಾನು ಗೋಡಂಬಿ ತೊಗೊಂಡಿದ್ದೀನಿ, 8 ಲವಂಗ ತೊಗೊಂಡಿದ್ದೀನಿ, 2 ಏಲಕ್ಕಿ, ಅರ್ಧ ಇಂಚಷ್ಟು ಚಕ್ಕೆ ಸಾಕಾಗುತ್ತೆ, ಮತ್ತು 2 ಚಮಚದಷ್ಟು ಧನಿಯಾ, 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ 1 ಟೊಮ್ಯಾಟೊ ಕೂಡ ತೊಗೊಳ್ಬೇಕಾಗುತ್ತೆ. ಎಲ್ಲ ತೊಗೊಂಡಾದ್ಮೇಲೆ ನಾವು ಮೊದಲಿಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾವ ಕುಕ್ಕರ್ನಲ್ಲಿ ನಾವು ಸಾರು ಮಾಡ್ಕೊಳ್ತೀವಲ್ಲ ಅದೇ ಕುಕ್ಕರ್ಗೆ 1-2 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಎರಡು ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಬೇಡ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇಟ್ಕೊಂಡ್ಬಿಡೋಣ. ಇಷ್ಟು ಫ್ರೈ ಆದರೆ ಸಾಕು. ಈಗ ಮಿಕ್ಸರ್ ಜಾರ್ ತೊಗೊಳ್ಳೋಣ. ತೋರಿಸಿರುವಂಥ ಅಷ್ಟು ಪದಾರ್ಥಗಳನ್ನ ನಾನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಕಾಯಿ ತುರಿ ಮತ್ತು ಮಸಾಲೆಗಳನ್ನೆಲ್ಲ ಹಾಕಿ ನಾನು ರುಬ್ಕೊಳ್ತೀನಿ. ಈರುಳ್ಳಿ ಮತ್ತು ಟೊಮ್ಯಾಟೋನ ಕೊನೆಯಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಆಗ ಎಲ್ಲದೂ ಚೆನ್ನಾಗಿ ಪುಡಿ ಆಗುತ್ತೆ ಈ ಮಸಾಲೆ ಎಲ್ಲ. ಹಾಗಾಗಿ ಈಗ ಮಸಾಲೆಗಳೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೀರು ಹಾಕ್ದಲೇ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ. ಈಗ ಫ್ರೈ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಟೊಮ್ಯಾಟೊ ಕೂಡ ಒಂದೇ ಸಾಕಾಗುತ್ತೆ. ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈ ಮಸಾಲ ಪೇಸ್ಟ್ನ ಕೂಡ ನಾನು ತೆಗೆದಿಟ್ಕೊಳ್ತೀನಿ. ಈ ಮಸಾಲ ಪೇಸ್ಟ್ನ ಹಾಕಿ ನಾನು ಆಮೇಲೆ ಸಾರು ಮಾಡ್ಕೊಳ್ತೀನಿ. ಈಗ ಮತ್ತೆ ಅದೇ ಕುಕ್ಕರ್ಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೆನಲ್ಲ ಉಪ್ಪು, ಖಾರ, ಅರಿಶಿನ ಹಚ್ಚಿ ಮಟನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಟನ್ನ ನಾವೀಗ ಒಂದು 8ರಿಂದ 10 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಲ್ಲ ಆಗ ಮಟನ್ಗೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ರುಚಿ ಕೂಡ ಚೆನ್ನಾಗಾಗುತ್ತೆ. 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದರಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತೀನಿ. ಅದನ್ನು ಕೂಡ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಕೇವಲ 2 ನಿಮಿಷ ಸಾಕು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ. ಅದಾದಮೇಲೆ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಲ್ಲ ಮಸಾಲ ಪೇಸ್ಟ್ ಅಷ್ಟನ್ನು ಇದರಲ್ಲಿ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕೊಳ್ಳೋಣ. ಮಿಕ್ಸರ್ ಜಾರ್ನಲ್ಲಿ ಉಳಿದಿರೋದಿರುತ್ತಲ್ಲ ಅದಕ್ಕೆ 1 ಕಪ್ನಷ್ಟು ನೀರು ಹಾಕಿಬಿಟ್ಟು ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಯಾವುದು ವೇಸ್ಟ್ ಮಾಡೋದು ಬೇಡ. ಈಗ ಮಸಾಲ ಪೇಸ್ಟ್ನ ಕೂಡ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ದೊಡ್ಡ ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. 1 ಅಥವಾ 1.5 ಕಪ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಹಾಕಿದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಉಪ್ಪು ಹಾಕ್ಕೊಳ್ಬೋದು. ನನಗೂ ಸ್ವಲ್ಪ ಕಡಿಮೆ ಅನ್ನಿಸ್ತು, ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಈ ಸಾರು ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. 3 ಅಥವಾ 4 ವಿಷಲ್ ಮಾಡ್ಕೊಳ್ಳೋಣ. ಮಟನ್ ಎಳೆದಿದೆಯೋ ಬಲ್ತಿದೆಯೋ ನೋಡಿಕೊಂಡು ನೀವು ವಿಷಲ್ ಮಾಡ್ಕೊಳ್ಳಿ. ನಾನು ಕೂಡ 4 ವಿಷಲ್ ಮಾಡಿಕೊಂಡೆ. 4 ವಿಷಲ್ ಆಯಿತು. ಕುಕ್ಕರ್ ತಣ್ಣಗೆ ಕೂಡ ಆಗಿದೆ. ಈಗ ನಾನು ಕುಕ್ಕರ್ದ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ತುಂಬಾ ಚೆನ್ನಾಗಾಗಿದೆ ಮಟನ್ ಸಾರು. ತುಂಬಾ ಒಳ್ಳೆ ಘಮ ಬರ್ತಾ ಇದೆ ಕೂಡ. ಇದನ್ನು ನೀವು ರೊಟ್ಟಿ, ಚಪಾತಿ, ಮುದ್ದೆ, ಬಿಸಿ ಬಿಸಿ ಅನ್ನದ ಜೊತೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ತುಂಬಾ ಅದ್ಭುತವಾಗಿ ಆಗುತ್ತೆ ಮತ್ತು ಬಹಳ ಸುಲಭ ಕೂಡ. ಒಂದು 15ರಿಂದ 20 ನಿಮಿಷದಲ್ಲೇ ಈ ಮಟನ್ ಸಾರು ತಯಾರಾಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೇ ಗೊತ್ತಾಗೋದು. ನೀವು ಕೂಡ ಈ ವೀಕೆಂಡಲ್ಲಿ ಈ ಮಟನ್ ಸಾರನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ರಿಯಾ ಸುಜಿ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ
ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.